ನಮ್ಮ ಗುಂಡ್ಲುಪೇಟೆಯ ಪರಿಸ್ಥಿತಿ, ಅನ್ನದಾತನ ಪರಿಸ್ಥಿತಿ ಈ ತರ ಒಂದು ಬಂದು ಒದಗಿದೆ. ಏನು ಈ ವರ್ಷ ಮಳೆ ಅಭಾವದಿಂದ ರೈತರು ಸಾಲ ಸೋಲ ಮಾಡಿ ಬೆಳೆದಂತ ಫಸಲು ಈ ತರ ಉಣುಕ್ತಿದೆ. ಏನು ಈ ವರ್ಷ ಅತಿ ಬರಗಾಲದ ಪರಿಸ್ಥಿತಿ ನಮ್ಮ ಗುಂಡ್ಲುಪೇಟೆ ತಾಲೂಕಿನಾದ್ಯಂತ ತಾಂಡವಾಡ್ತಾ ಇದೆ. ಇಷ್ಟಾದ್ರೂ ಸಹ ಇಲ್ಲಿನ ಸಂಬಂಧಪಟ್ಟಂತ ಸ್ಥಳೀಯ ಶಾಸಕರು ಇದ್ರ ಕಡೆ ಗಮನ ಹರಿಸ್ತೇನೆ. ನಮ್ಮ ತಾಲೂಕನ್ನ ನಾವು ರೈತ ಸಂಘದಿಂದ ಹಾಗೂ ರೈತರು ಮೊದಲಿನಿಂದಲೂ ಸಹ ನಾವು ತಹಸೀಲ್ದಾರ್ಗೆ ಹಾಗೂ ಸ್ಥಳೀಯ ಶಾಸಕರಿಗೆ ನಾವು ಮನವಿಯನ್ನು ಸಹ ಕೊಟ್ಟಿದ್ದೀವಿ. ಏನು ನಮ್ಮ ತಾಲೂಕನ್ನ ಬರಪೀಡಿತ ತಾಲೂಕು ಅಂತ ಏನು ಘೋಷಣೆ ಮಾಡಿ, ಯಾಕಂದ್ರೆ ಈಗಾಗಲೇ ಜಾನುವಾರುಗಳಿಗೆ ಬಹಳ ಮೇವಿನ ತೊಂದರೆಗಳು ಬಹಳಷ್ಟು ಆಗಿದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಸೂರ್ಯಕಾಂತ್ ಈ ಒಂದು ಮಟ್ಟಕ್ಕೆ ಇದೆ ಅಂದ್ರೆ ಇದನ್ನ ನಂಬ್ಕೊಂಡು ರೈತ ಸುಮಾರು ಒಂದು ಸಾಲ ಸೋಲ ಮಾಡಿ ಈ ಒಂದು ಜಮೀನಿಗೆ ಬಂಡವಾಳವನ್ನ ಹಾಕಿರ್ತಾನೆ ರೈತ. ಆದ್ರೆ ಇಂಥ ಪರಿಸ್ಥಿತಿಯಲ್ಲಿ ರೈತನ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರ ಏನು ಬರಗಾಲದ ಒಂದು ಪರಿಸ್ಥಿತಿಯಲ್ಲಿ ರೈತನ ಸಹಾಯಕ್ಕೆ ಧಾವಿಸ್ತಾ ಇಲ್ಲ. ಏನು ಇವರಿಗೆ ಏನು ಇಂಥ ಬರಗಾಲ ಬಂದಿರತಕ್ಕಂಥ ಸಮಯದಲ್ಲಿ ಏನು ಸರ್ಕಾರ ಹಾಗೂ ರೈತರ ಒಂದು ಸಹಾಯವನ್ನ ಮಾಡಬೇಕಾಗಿದೆ. ಏನು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಹಾಗೂ ಸರ್ಕಾರ ಕೂಡಲೇ ಏನು ರೈತರಿಗೆ ಒಂದು ಬರದ ಸಮಯದಲ್ಲಿ ಏನು ಪರಿಹಾರವನ್ನ ನೀಡಬೇಕಾಗಿದೆ. ಏನು ರೈತ ಸಾಲ ಸೋಲ ಮಾಡಿ ಬೆಳೆದಂತ ಒಂದು ಬೆಲೆ ಈ ತರ ನಡ್ನೀರಿನಲ್ಲಿ ಕೈ ಕೊಟ್ಟಿದೆ. ಏನು ಮಳೆಯ ಅಭಾವದಿಂದ ಇಷ್ಟೆಲ್ಲ ಪರಿಣಾಮ ಸಂಭವಿಸಿದಂತ ಕಾರಣ ಸರ್ಕಾರ ಕೂಡಲೇ ಏನು ರೈತರ ಒಂದು ಬೆಳೆಗಳಿಗೆ ಬೆಲೆ ಪರಿಹಾರನ ನೀಡಬೇಕು. ಹಾಗೂ ನಮ್ಮ ಗುಂಡ್ಲುಪೇಟೆ ತಾಲೂಕನ್ನ ಕೂಡಲೇ ಏನು ಬರಪೀಡಿತ ತಾಲೂಕಾಗಿ ಘೋಷಿಸಬೇಕಾಗಿ ಈ ಮೂಲಕ ನಾವು ಒತ್ತಾಯಿಸ್ತಿದ್ದೀವಿ. ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘ, ಹೊನ್ನೂರು ಪ್ರಕಾಶ್, ಅಧ್ಯಕ್ಷ ಮಂಡಳಿ ಸದಸ್ಯರು.